ಸತ್ಯವಾಗ್ಲೂ ಹೇಳ್ತೀನಿ, ನಾನು ನೋಡೇ ಇರಲಿಲ್ಲ. ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್. ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಸೇರಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ನಿಮ್ಮ ಪ್ರೀತಿಗೆ. ಹಾಗೆ ಇಲ್ಲಿರುವಂಥ ಎಲ್ಲ ಶಾಸಕರಿಗೆ, ಮುಖ್ಯವಾಗಿ ನಾನು ಡಿ ಕೆ ಸುರೇಶ್ ಸರ್ಗೆ ಹೇಳಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಇಯರ್ ಇನ್ವೈಟ್ ಮಾಡಿದ್ರು ನನ್ನ ಕನಕೋತ್ಸವಕ್ಕೆ, 2025ನೇ ಉತ್ಸವಕ್ಕೆ. ಅವಾಗ ಬರೋದಕ್ಕಾಗಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ರು ಸರ್. ಅದಕ್ಕೆ ಹೇಳಿದೆ, ಇಲ್ಲ ಸರ್ ನೋ ಮಾಡಿ ಈ ವರ್ಷ ಬಂದೇ ಬರ್ತೀನಿ ಅಂದೆ. ಬಟ್ ಇಷ್ಟು ಜೋರಾಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸರ್. ತುಂಬ ಥ್ಯಾಂಕ್ಸ್ ಸರ್ ನನಗೆ ಈ ಒಂದು ಉತ್ಸವಕ್ಕೆ ನನ್ನ ಕರೆದಿದ್ದಕ್ಕೆ. ಹಾಗೆ ಡಿ ಕೆ ಶಿವಕುಮಾರ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರ ಒಂದು ಒಳ್ಳೆ ಕಾರ್ಯಕ್ರಮನ ಅವ್ರಿರುವಂಥ ಊರಲ್ಲಿ ಪ್ರತಿ ವರ್ಷ ಅವರು ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಿದ್ದಾರೆ. ನಿಮ್ಮೆಲ್ಲರಿಗೂ ಒಂದು ಮನರಂಜನೆ. ಈ ಕನಕೋತ್ಸವ 3 ದಿನ 4 ದಿನ ನಡೆಯುವಂಥ ಒಂದು ಅದ್ಭುತವಾಗಿ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಅವಕಾಶ ತುಂಬ ಖುಷಿ ಆಯಿತು ಕೇಳಿದಾಗ. ಒಂದಷ್ಟು ಹೇಳಿದೆ, ರ್ಯಾಂಪ್ ವಾಕ್ ಆಯಿತು, ಕಪಲ್ದು ರ್ಯಾಂಪ್ ವಾಕ್ ನಡೀತಾ ಇದೆ, ಕಾಂಪಿಟೇಷನ್ಸ್ ಆಯ್ತಂತೆ ಅಂತ. ವಂಡರ್ಫುಲ್, ಸೋ ಗುಡ್. ಇನ್ಫ್ಯಾಕ್ಟ್ ಏನು ಗೊತ್ತಾ, ಐ ಥಿಂಕ್ ಹೋಗಿದ್ದು ಅನ್ಸುತ್ತೆ ನಾನು ಇಲ್ಲಿ ಕನಕಪುರಕ್ಕೆ ಶೂಟಿಂಗಿಗೆ ಅಂತ ಬಂದಿದ್ದು. ನೀವು ನಂಬ್ತಿರೋ ಬಿಡ್ತಿರೋ, ಪ್ರತಿ ಮನೆಯಲ್ಲೂ ನನಗೆ ಊಟಕ್ಕೆ ಆಹ್ವಾನ ಮಾಡಿದರು. ಬನ್ನಿ ನಮ್ಮ ಮನೆಯಲ್ಲಿ ನಾಟಿಕೊಳ್ಳಿ ಸಾರು, ಬನ್ನಿ ನಮ್ಮ ಮನೆಯಲ್ಲಿ ಉಪ್ಸಾರು ಅಂತ. ನೀವು ಕೊಡೋ ಪ್ರೀತಿ, ನೀವು ತೋರಿಸುವಂಥ ಪ್ರೀತಿ, ಜೀವನ ಪೂರ್ತಿ ನಾನು ಸರಿಯಾಗಿರ್ತೀನಿ. ತುಂಬ ಥ್ಯಾಂಕ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಗೂ ಹಿಂದೆ ಇರುವಂಥ ಎಲ್ಲ ಹುಡುಗರು ಥ್ಯಾಂಕ್ ಯು, ಲವ್ ಯು ಆಲ್. ಕ್ಯಾಚ್ ಮಾಡಿಬಿಟ್ರು, ಕ್ಯಾಚ್ ಮಾಡಿಬಿಟ್ರು ಅವರು. ಬಟ್ ರಚಿತಾ ರಾಮ್ ಅವರ ಮುಂದಿನ ಸಿನಿಮಾ, ಈಗ ಸಿನಿಮಾ 23ನೇ ತಾರೀಕು ರಿಲೀಸ್ ಆದಂಥ ಸಿನಿಮಾ ಲ್ಯಾಂಡ್ ಲಾರ್ಡ್ ಆಗಿರ್ಬೋದು, ಹಾಗೆ ಕಲ್ಟ್ ಆಗಿರ್ಬೋದು. ಇಲ್ಲಿರೋದು ಒಂದಷ್ಟು ಜನ ನೋಡಿರ್ತೀರ ಅಂತ ಅನ್ಕೊಂತೀನಿ. ನೋಡಿದ್ರ ಕಲ್ಟ್ನ? ಲ್ಯಾಂಡ್ ಲಾರ್ಡ್ನ ನೋಡಿದ್ರ? ಏನೇನೆ ನಿಂಗಮ್ಮಗೆ ತೋರಿಸಿದಂಥ ಪ್ರೀತಿ, ಇತಿಹಾಸನಿಗೆ ತೋರಿಸಿದಂಥ ಪ್ರೀತಿ, ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾಗೆ ತೋರಿಸಿದಂಥ ಪ್ರೀತಿ. ಥ್ಯಾಂಕ್ ಯು ಸೋ ಮಚ್. ನೋಡಲ್ದೇ ಇರೋರು ದಯವಿಟ್ಟು ಮಿಸ್ ಮಾಡಕ್ಕೆ ಹೋಗ್ಬೇಡಿ ಲ್ಯಾಂಡ್ ಲಾರ್ಡ್ ಹಾಗೆ ಕಲ್ಟ್ ಚಿತ್ರನ. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಕೇಳ್ತಾರೆ ಏನಿದೆ, ಕಂಟೆಂಟ್ ಏನಿದೆ, ಏನು ಮೇಕಿಂಗ್ ಇದೆ, ಎಲ್ಲನೂ ಇದೆ ಸಿನಿಮಾದಲ್ಲಿ. ದಯವಿಟ್ಟು 2 ಸಿನಿಮಾನ ನೋಡಿ. ಯಾರೋ ಬಂದು ನೋಡ್ಬಿಟ್ಟು ನಿಮಗೆ ಚೆನ್ನಾಗಿಲ್ಲ ಅಂತ ಈಸಿಯಾಗಿ ಹೇಳ್ಬೋದು. ಬಟ್ ನೀವು ಅವ್ರು ನೋಡಿದ್ಮೇಲೆ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಏನಿದೆ ಅಂತ. ನನ್ನ ಒಂದು ಸಣ್ಣ ಮನವಿ, ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಕನಕಪುರ ಆಲ್ರೆಡಿ ಲ್ಯಾಂಡ್ ಲಾರ್ಡ್ ನೋಡಾಯ್ತು, ಕಲ್ಟ್ ಸಿನಿಮಾನು ನೋಡಾಯ್ತು, ಎಲ್ಲ ಹಾಡುಗಳನ್ನ ಇಷ್ಟಪಟ್ಟಾಯ್ತು. ಎಲ್ಲರೂ ಒಂದೊಂದು ಪ್ರೀತಿಯಿಂದ ನಿಗಮಾತೇವೆ. ನೀವು ಲೇಡಿ ಸೂಪರ್ ಸ್ಟಾರ್ ಅಲ್ವಾ, ಎಲ್ಲ ನಮ್ಮ ಹೀರೋಯಿನ್ಸ್ ವೇದಿಕೆ ಮೇಲೆ ಬಂದರೆ ಡ್ಯಾನ್ಸ್ ಮಾಡಿ ಅಂತ ಕೇಳ್ತೀವಿ. ಬಟ್ ನಿಮ್ಮ ಹತ್ರ ಡೈಲಾಗ್ ಕೇಳಬೇಕು, ಕರೆಕ್ಟಾ ಬಾಯ್ಸ್? ಒಂದೇ ಒಂದು ಡೈಲಾಗ್, ಎನಿ ಒನ್ ಡೈಲಾಗ್. ಇಲ್ಲ ನಾನು ಡಾನ್ಸ್ ಮಾಡ್ತೀನಿ. ನೀವು ಇಬ್ರು ಸೇರ್ಕೊಂಡು ಏನೋ ಅಡ್ಜಸ್ಟ್ ಆಗ್ಬೇಕಾಗಿದ್ದೀರಾ? ಇಲ್ಲ ಅವೆಲ್ಲ ಕಾಯ್ತಾರೆ, ಏನೋ ಸ್ಟೆಪ್ಸ್ ಹಾಕ್ತಾರೆ. ಆಯ್ತು ಸರ್, ಒಂದು ಒಳ್ಳೆ ಮ್ಯೂಸಿಕ್ ಡ್ಯಾನ್ಸ್ ಹಾಕಪ್ಪ ಅವರು. ನೀವು ಕೇಳೋ ರಕ್ಷ ರಕ್ಷು ಮಾಡೋ ರಕ್ಷ ಅಲ್ಲಿರೋರಿಗೆ ತಿಥಿಲಿ ಬೇಕಂತೆ. ತಿಥಿಲಿಯ ಎಲ್ಲ ಒಂದ್ಸತಿ ರಚ್ಚು ಅಂದ್ರು.
ನೀವು ಹೇಳಿದ್ದೀರಾ ನನಗೆ ಇವಾಗ ಮದುವೆ ಆಗ್ತೀನಿ ಅಂತ. ಕನಕಪುರದಿಂದ ಹುಡುಗ ಸಿಕ್ಕಿದ್ರೆ ಮದುವೆ ಆಗ್ತೀರಾ? ಖಂಡಿತವಾಗ್ಲು 100%. ನಾಚಿಕೆ ಆಯ್ತು. ಯಾರಿಗಂತೂ ಇಲ್ಲೇ ಇರ್ಬೋದು, ಕರೆಕ್ಟಾ? ಬಟ್ ನಿಮಗೆ ಹೃತ್ಪೂರ್ವಕ ವಂದನೆಗಳು. ನಮ್ಮ ಕನಕೋತ್ಸವದಲ್ಲಿ ನೀವು ಬಂದಿರೋ ನಿಜವಾದ ನೆಕ್ಸ್ಟ್ ಲೆವೆಲ್ ಕಲರ್ ಬಂತು. ನಮ್ಮ ಡಿ.ಕೆ. ಸುರೇಶ್ ಸಾಹೇಬ್ರು ದಯವಿಟ್ಟು ವೇದಿಕೆ ಮೇಲೆ ಬಂದಿರುವಂತಹ ನಮ್ಮ ಲೇಡಿ ಸೂಪರ್ ಸ್ಟಾರ್ ಇಲ್ಲ ರಚಿತಾ ಇಲ್ಲ, ನಾನು ಸರ್ ಖುಷಿನ ಸರ್ ಥ್ಯಾಂಕ್ ಯು ಅಂತ ನೀವು ಹೇಳಲೇಬೇಡಿ. ಅವ್ರಿಗೆ ಪ್ರಾಮಿಸ್ ಮಾಡಿದೆ ಬಂದೇ ಬರ್ತೀನಿ ಅಂತ. ಅವಾಗಲೇ ಹೇಳಿದೆ, ಇವಾಗಲೂ ಹೇಳ್ತಿದ್ದೀನಿ, ಈ ಕನಕೋತ್ಸವ ಇಷ್ಟು ಗ್ರ್ಯಾಂಡ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸಾರಿ, ಕ್ಷಮಿಸಿ, ಬಟ್ ಅದ್ಭುತವಾಗಿದೆ. ಈ ರ್ಯಾಪ್ ಮೇಲೆ ನಡೆದಾಗ ಎಷ್ಟು ಖುಷಿ ಆಯ್ತು ಗೊತ್ತಾ? ನೀವು ಪ್ರತಿಯೊಬ್ಬರ ಹತ್ರ ಬಂದು ಶೇಕ್ ಹ್ಯಾಂಡ್ ಮಾಡೋಣ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೆ ರ್ಯಾಪ್ ಮೇಲೆ ಬಂದಾಗ ಎಷ್ಟು ಜನಕ್ಕೆ ಮಾತಾಡ್ಸೋಕ್ಕಾಗುತ್ತೋ ಅಷ್ಟು ಜನಕ್ಕೆ ಮಾತಾಡ್ಸಿದ್ದೀನಿ. ಕ್ಷಮೆ ಇರಲಿ. ಈ 13 ವರ್ಷ ನನ್ನ ವೃತ್ತಿ ಜೀವನದಲ್ಲಿ ನೀವು ತೋರಿಸಂಥ ಪ್ರೀತಿ, ಸಪೋರ್ಟ್, ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲು. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ, ನಿಮ್ಗೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ, ನಮ್ಮ ಚಿತ್ರರಂಗದ ಒನ್ಸ್ ಅಗೇನ್ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಜನತೆಯ ಪರವಾಗಿ, ಎಲ್ಲ ನಿಮ್ಮ ಅಭಿಮಾನಿಗಳ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ತಾವು ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಕೇಳ್ತಾರೆ.